ಆತ್ಮೀಯ ವೀಕ್ಷಕ ದೇವರುಗಳೇ, ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. ಆತ್ಮೀಯ ವೀಕ್ಷಕ ದೇವರುಗಳೇ, SM ನ್ಯೂಸ್ಗೆ ಸ್ವಾಗತವನ್ನು ಕೋರುತ್ತಾ, ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಅವ್ಯಾಹತವಾಗಿ ಸುರಿದ ಮಳೆಯಿಂದ ಅಪಾರ ಪ್ರಮಾಣದ ನಷ್ಟ ರೈತರಿಗೆ ಉಂಟಾಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಸೊ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ತಮ್ಮ ಮುಂದೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಳೆಗಾಳಿಗೆ ಅಪಾರವಾದ ಬಾಳೆ ಗಿಡ ನಾಶ ಆಗಿರ್ತಕ್ಕಂತಹ ಒಂದು ರೀತಿಯಲ್ಲಿ JDSನ ತಾಲೂಕಾ ಮುಖಂಡರಾಗಿರ್ತಕ್ಕಂಥ ಹಾಗೂ JDSನ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ MLA ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತ BD ಪಾಟೀಲ್ರು ನಿನ್ನೆ ಭೇಟಿ ಕೊಟ್ಟು ಅಲ್ಲಿಯ ಅಪಾರವಾಗಿರ್ತಕ್ಕಂತಹ ಬೆಳೆ ನಾಶ ಆಗಿರೋದನ್ನು ವೀಕ್ಷಿಸಿ ವರದಿಯನ್ನು ಮಾಡಿದ್ದಾರೆ. ಸೊ ಸರ್ಕಾರಕ್ಕೆ ಪರಿಹಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಇಂಡಿ ತಾಲೂಕಿನ ಸಾಲೋಟ್ಗಿ ಗ್ರಾಮದ ರೈತ ಧರ್ಮರಾಯ ಚೆನ್ನಪ್ಪ ನರಳೆ ಹಾಗೂ ಸಿದ್ದು ದರಪ್ಪ ನರಳೆ ಎಂಬ ರೈತರಿಗೆ ಸೇರಿದ ಧರ್ಮರಾಯರವರ 2055 ಹಾಗೂ ದರಪ್ಪರವರಿಗೆ ಸೇರಿದ 1950 ಬಾಳೆ ಗಿಡಗಳು ದಿನಾಂಕ 23/5/26 ಮಳೆ ಹಾಗೂ ಗಾಳಿಗೆ ಸಂಪೂರ್ಣ ನೆಲಕ್ಕುರುಳಿವೆ. ಅಂದಾಜು 35 ಲಕ್ಷದ ಫಸಲು ಹಾಳಾಗಿದೆ. ಸ್ಥಳಕ್ಕೆ JDS ಮುಖಂಡರಾದ BD ಪಾಟೀಲ್ರು ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿ ನಂತರ ಮಾತನಾಡುತ್ತಾ, ಕಷ್ಟಪಟ್ಟು ಬೆಳೆಸಿದ ಬಾಳೆ ಗಿಡಗಳು ಮಳೆಗಾಳಿಗೆ ಸಂಪೂರ್ಣ ಹಾಳಾಗಿ ರೈತ ಕಂಡ ಕನಸುಗಳು ನುಚ್ಚು ನೂರಾಗಿವೆ. ಸಾಲ ಶೂಲ ಮಾಡಿ ಬೆಳೆಸಿದ ಬಾಳೆ ಗಿಡಗಳು ಕೇವಲ 15 ದಿನಗಳಲ್ಲಿ ಮಾರಾಟಕ್ಕೆ ಹೋಗುವ ಬಾಳೆಹಣ್ಣುಗಳು ಮಣ್ಣು ಪಾಲಾಗಿದೆ. ಇಂತಹ ಸಂಕಷ್ಟದಲ್ಲಿರುವ ರೈತನಿಗೆ ಸರ್ಕಾರ ಬೆಂಬಲವಾಗಿ ನಿಲ್ಲಬೇಕು. ಕೂಡಲೇ ತೋಟಗಾರಿಕೆ ಇಲಾಖೆ ಹಾಗೂ ತಾಲೂಕಾ ಆಡಳಿತ ಇಂಡಿ ತಾಲೂಕಿನಲ್ಲಿ ಇಂಥ ಹಲವಾರು ರೈತರ ಬೆಳೆ ಹಾನಿಗೆ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಸೂಕ್ತ ಪ್ರಕರಣವೆಂದು ದಾಖಲಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಶ್ರೀಯುತ ಗೌರವಾನ್ವಿತ ಇಂಡಿ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಹಾಗೂ MLA ಅಭ್ಯರ್ಥಿಗಳಾಗಿರ್ತಕ್ಕಂತಹ BD ಪಾಟೀಲ್ರು ಆಗ್ರಹಿಸಿರುತ್ತಾರೆ. ಆತ್ಮೀಯ ವೀಕ್ಷಕ ದೇವರುಗಳೇ, ನಿನ್ನೆ ಸುರಿದ ಅವ್ಯಾಹತ ಮಳೆಯಿಂದಾಗಿ ಸಾಕಷ್ಟು ಅಪಾರ ಪ್ರಮಾಣದ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರುವುದು ಹಾಗೂ ಸೂಕ್ತ ಪರಿಹಾರಕ್ಕಾಗಿ SM ನ್ಯೂಸ್ ಕೂಡ ಸರ್ಕಾರಕ್ಕೆ ಒಂದು ಪರಿಹಾರಕ್ಕಾಗಿ ಆಗ್ರಹಿಸುತ್ತೇವೆ. ಈ ಮೂಲಕ ನಾವು ವೀಕ್ಷಕ ದೇವರುಗಳ ಗಮನಕ್ಕೆ ಕೂಡ ತರಕ್ಕೆ ಇಷ್ಟಪಡ್ತಾ ಇದ್ದೀವಿ. ಧನ್ಯವಾದಗಳು. ಸದಾ SM ನ್ಯೂಸ್ ನಿಮ್ಮೊಂದಿಗೆ. ಇಂಡಿ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಒಂದು ಗಾಳಿ ಮಳೆಯಿಂದ ಸಂಪೂರ್ಣವಾಗಿ ತಾಲೂಕಿನಾದ್ಯಂತ ಬಾಳೆ ಗಿಡಗಳಾಗಿರ್ಬೋದು, ಲಿಂಬೆ ಗಿಡಗಳಾಗಿರ್ಬೋದು, ಮಾವಿನ ಗಿಡಗಳಾಗಿರ್ಬೋದು, ತೆಂಗಿನ ಗಿಡಗಳಾಗಿರ್ಬೋದು, ಅನೇಕ ಗಿಡಗಳು ಇವತ್ತು ಗಾಳಿ ರಭಸಕ್ಕೆ ಸಂಪೂರ್ಣವಾಗಿ ಇವತ್ತು ಎಲ್ಲ ಗಿಡಗಳು ಬಿದ್ದು ಇವತ್ತು ರೈತರ ಬೆಳೆ ಅಪಾರವಾಗಿರ್ತಕ್ಕಂಥ ಬೆಳೆ ಹಾನಿಯಾಗಿದೆ. ಅದರ ಪರಿಸ್ಥಿತಿಯನ್ನು ನಾವು ಈ ಇಂಡಿ ತಾಲೂಕಿನ ಒಂದು ಸಾಲೋಟಿ ಗ್ರಾಮದಲ್ಲಿ ನಮ್ಮ ಸಿದ್ದು ದರಪ್ಪ ನರಳೆಯವರ ಒಂದು ಹೊಲಕ್ಕೆ ನಾವು ಬಂದಾಗ ಇಲ್ಲಿ ಏನಂದ್ರೆ ಸುಮಾರು 1950 ಬಾಳೆ ಗಿಡಗಳು ಇವತ್ತು ಹಚ್ಚಾರ. 2 ಎಕರೆಗಿಂತ ಹೆಚ್ಚು ಜಮೀನಲ್ಲಿ ಆ ಬಾಳೆ ಗಿಡಗಳು ಸಂಪೂರ್ಣವಾಗಿ ನಿನ್ನೆ ಗಾಳಿ ರಭಸಕ್ಕೆ ಇವತ್ತೆಲ್ಲ ಬಾಳೆ ಗಿಡಗಳು ಸುಮಾರು ಸಂಪೂರ್ಣವಾಗಿ ಎಲ್ಲ ಏನು ಒಂದು ತಿಂಗಳದೊಳಗೆ ಏನು ಬಾಳೆ ಗಿಡ ಬರ್ತಿತ್ತು, ಆದರೆ ತಿಂಗಳ ಮುಂಚಿತವಾಗಿ ಇವತ್ತೆಲ್ಲ ಬಾಳೆ ಗಿಡ ಗಾಳಿಗೆಲ್ಲ ಕಿತ್ತಿ ಬಿದ್ದು ಮುರಿದು ಹೋಗ್ಯಾವ. ಅದಕ್ಕೆ ರೈತರಿಗೆ ಬಾಯಿ ಬರ್ತಕ್ಕಂಥ ತುತ್ತು ಕೈ ಬರಲಿಲ್ಲ. ಅಂಥ ಸಾಲ ಸೂಲ ಮಾಡಿರ್ತಕ್ಕಂಥ ರೈತ ಇವತ್ತು ಏನು ದಿಕ್ಕು ತೋಚದಾಗಿದೆ. ಅಂಥ ಒಂದು ಪರಿಸ್ಥಿತಿ ಒಳಗೆ ರೈತ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ತಾವೆಲ್ಲ ನೋಡ್ತಾ ಇದ್ದೀರಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರಿಗೆ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಏನು 1950 ಗಿಡಗಳನ್ನು ಹಚ್ಚಿದ್ರು, ಇವತ್ತು ಗಿಡ ತರಬೇಕಾದ್ರೂ ಸಾಲ, ಗೊಬ್ಬರ ಹಾಕಬೇಕಾಗಿದ್ರು ಸಾಲ, ಡ್ರಿಪ್ ಮಾಡಿ ಕಾಂತ ಹಾಕಿ ಇವತ್ತು ಸುಮಾರು ಏನು 10 ಲಕ್ಷ ಗಟ್ಟಲೆ ಇವತ್ತು ಸಾಲ ಮಾಡಿದರು. ಅದು ಏನು ಇನ್ನೊಂದು ತಿಂಗಳದೊಳಗೆ ಬೆಳೆ ಬರ್ತದೆ ಅಂತೇಳಿ 15 ಲಕ್ಷ ಸುಮಾರು 15 ಲಕ್ಷ ರೂಪಾಯಿ ಏನು ಇವತ್ತು ಆದಾಯ ಬರ್ತಿತ್ತು, ಅದು ಎಲ್ಲ ಇವತ್ತು ನೆಲ ಕಚ್ಚಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ರೈತರಿಗೆ ಬಂದೊದಗ್ಯದ. ನಾನು ಅವರಿಗೆ ತಾಳ್ಮೆ ಇರಲಿ ಅಂತೇಳಿ ಅವರಲ್ಲಿ ನಾನು ಬೇಡ್ಕೊತೇನೆ. ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಕೂಡಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿ ಆಗಿರ್ಬೋದು, ಜಿಲ್ಲಾ ನಿರ್ದೇಶಕರಾಗಿರ್ಬೋದು, ತಹಸೀಲ್ದಾರ್ ಅಧಿಕಾರಿಗಳು ಬಂದು ಇಲ್ಲಿ ರೈತರ ಹೊಲಕ್ಕೆ
ಬಂದು ಪರಿಶೀಲನೆ ಮಾಡಿ ಸುಮಾರು ಅಂದಾಜು 15 ಲಕ್ಷ ರೂಪಾಯಿ ಏನು ಹಾನಿ ಆಗ್ಯದ ಅದನ್ನು ತಕ್ಷಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹವನ್ನು ಕೂಡ ಮಾಡ್ತೇನೆ. ಎಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಜಿಲ್ಲಾಡಳಿತ ತಾಲೂಕಾಡಳಿತ ಮುಂದೆ ಬಂದು ಆ ದುಃಖದಲ್ಲಿರ್ತಕ್ಕಂಥ ರೈತನಿಗೆ ಇವತ್ತು ಪರಿಹಾರ ಕೊಟ್ಟು ಅವರಿಗೆ ಧೈರ್ಯ ತುಂಬಬೇಕು ತಿಳ್ಕೊಂಡು ನಾನು ಈ ಸಾಲುಟಿಗಿ ಗ್ರಾಮದ ರೈತರ ಪರವಾಗಿ ಇರತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸುನೀಲ್ ಅವರ ಪರವಾಗಿ ಈ ಊರಿನ ಸಕ್ಕಂಡ ರೈತರ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಆಗ್ರಹವನ್ನು ಕೂಡ ಮಾಡ್ತೇನೆ. ನೀವು ಹೇಳ್ರಿ, ಏನಾಗಿದೆ ಹೇಳ್ರಿ ನಿಮ್ಮ ಮಾತಾಡ್ರಿ. ಭಾಳ ಹಾಳಾಗಿದೆ ಸರ್. ನಮ್ದು ಏನಂದ್ರೆ 2 ಎಕರೆ ಬಾಳೆ ಇತ್ತು ರೀ. ಬಾಳೆ ಎಲ್ಲಕ್ಕೆ ಏನಾದ್ರೆ 11 ಲಕ್ಷ ಹೊರತಿಗೆ ಹಾಕಿ ಮಾಡಿದೆ ಸರ್. ಒಟ್ಟು ಸಂಪೂರ್ಣವಾಗಿ ಕೊಚ್ಚಿಬಿಟ್ಟೆ ಸರ್. ತಿಂಗಳು 15 ಬರೋ ಬಾಳೆ ಸರ್. ಒಟ್ಟು ನೆಲಕ್ಕೆ ಹಚ್ಚಿ ಸರ್. ನಿಮ್ಮದು ಆದಷ್ಟು ಗೌರ್ಮೆಂಟ್ ಏನು ಸವಲತ್ತು ಸಿಗ್ತದೆ ಅದು ಸರ್ ಆದಷ್ಟು ಬೇಗ ಕೊಟ್ಟೆ ಸರ್. ಸವಲತ್ತು ಸರ್.